ಗಾಯ್ಸ್ ಎಲ್ಲ ಎಲ್ರಿಗೂ ನಮಸ್ಕಾರ. ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಡೈಲಿ ಬ್ಲಾಗಿಂಗ್ ಹೇಳಿದ್ದೆ, ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ಅಂತ. ಡೇ ಫಾಸ್ಟ್ ಬೆಳಿಗ್ಗೆ ಬೇಗ ಎದ್ಬಿಟ್ಟಿದ್ದೀವಿ. ಬೆಳಿಗ್ಗೆ 4 ಕಾಲಿಗೆ ಎದ್ಬಿಟ್ಟಿದ್ವಿ. 4 ಕಾಲಿಗೆ ವಾಕ್ ಮಾಡೋಣ ಅಂತ ನಮ್ಮ ಟೀಮ್ ಮೆಂಬರೆಲ್ಲ ಒಬ್ಬರು ಇದ್ದಲಿಲ್ಲ. ಬಟ್ ನಾನು ಮಾತ್ರ ಇದ್ದು ಹೊರಗಡೆ ಬಂದಿದ್ದೀನಿ. ಮಳೆ ಬೇರೆ ಬರ್ತಿದೆ, ಆದರೆ ಹಿಂಗೆ ವಾಕ್ ಮಾಡ್ತಾಯಿದ್ದೆ. ಇಲ್ಲಿಂದ ಇವತ್ತಿನ ಡೇ ಬ್ಲಾಗಿಂಗ್ ಸ್ಟಾರ್ಟ್ಸ್. ಈಗ ಹೇಳ್ತಿದ್ವಿ, ಇನ್ನೊಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಮಳೆ ಅಂತಲ್ಲಿ ನೋಡಿದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. 4:15 ಆಗ್ತಾ ಬಂತು, ಯಾರು ಕೂಡ ಇನ್ನೂ ಇದ್ದಿಲ್ಲ. ಇದೊಂದು ಬೀದಿ ಅದೊಂದು ಬೀದಿ, ಸುತ್ತಲೂ ಬೀದಿಗಳಿದ್ದಾವೆ. ನೆಕ್ಸ್ಟ್ ಡ್ಯೂಟಿಗೆ ಹೊರಡ್ಬೇಕು. ಡ್ಯೂಟಿಗೆ ಹೊರಟು ಆಮೇಲೆ ನೋಡೋಣ, ಮುಂದೆ ಸಿಗ್ತೀನಿ ಗೈಸ್. ಆಮೇಲೆ ಫ್ರೆಶ್ ಅಪ್ ಆಗಿ ನಾನು ಹೊರಡಿದ್ದೆ ಡೈರಿ ಹತ್ರ. ಹಾಲಿನ ಡೈರಿ ಹತ್ರ ಹೋಗ್ಬಿಟ್ಟು ನನ್ನ ಕೆಲಸ ಬಂದು ಟೆಸ್ಟರಿಂಗು. ಆ ಟೆಸ್ಟರಿಂಗ್ ಕೆಲಸ ಮಾಡ್ತಾಯಿದ್ದೆ. ಜಸ್ಟ್ ನೋಡಿದರೆ ಜನಗಳು ಬೇರೆ ಎಲ್ಲ ಮಲಗಿಬಿಟ್ಟಿದ್ರು, ಇದಿರಲಿವಲ್ಲ, ಲೇಟ್ ಆಗೋಯ್ತು. ಅದಾದ ತಕ್ಷಣ ನಾವು ಹೊರಟಿದ್ದು ನಮ್ಮ ಕಂಪ್ನಿ ಹತ್ರ. ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಅದರಿಂದಾಗಿ ಅಲ್ಲಿಗೆ ಹೋಗ್ಬೇಕಾರೆ ನನ್ನ ಫ್ರೆಂಡನ್ನು ಕರೆಸ್ಕೊಂಡು ನಾನು ಇಬ್ಬರು ಜೊತೆಲಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. 3 ತಿಂಗಳು ಹೋದ್ರೂ ಆಗಲ್ವಲ್ಲ, ನಾವು ಪೋರ್ಟ್ ಮಾಸ್ಟರ್ ಆಯ್ತಾರೆ. ನಡೆಸ್ತೀನ ಬೋಟಿಂಗ್ ಎಲ್ಲ, ಮತ್ತೆ ಇಲ್ಲೊಂದು ತಿಂಗಳು ಕರೆನ್ಸಿ, ಮತ್ತೆ ಅಲ್ಲೊಂದು ತಿಂಗಳು ಕರೆನ್ಸಿ ಪ್ಲೇಸ್ ಇರುತ್ತೆ. ಜಿಯೋಗೋಸ್ಕರ ಪೋರ್ಟ್ ಮಾಡಿಸೋಲ್ತಾನ. ಇಲ್ಲಾಂದರೆ ಇನ್ನೊಂದು ನಂಬರ್ ಇದೆ ಜಿಯೋ, ಅದು ನನ್ನ ಹೆಸರಲ್ಲೇ ಇರೋದು. ಅದು ಸಿಮ್ ಕಳೆದೋಯ್ತು. ಈಗ ಬೇಕಾದ್ರೆ ಕನ್ವರ್ಟ್ ಮಾಡ್ಕೊಡ್ತೀರಾ 88ಗೆ. ಸಿಮ್ ಇರಬೇಕು, ಸಿಮ್ಮಲ್ಲಿ ಕರೆನ್ಸಿ ಕೂಡ ಇರಬೇಕು. ಅವರು ಒಂದು MMS ಹಾಕ್ತಾರೆ, ಅದರಿಂದ ಒಂದು MMS ನಂಬರ್ ಬರುತ್ತೆ. ಆ ನಂಬರ್ ಇವ್ರಿಗೆ ಬೇಕು. ಕರೆಕ್ಟಲ್ಲ ಒಬ್ರು? ನಾನು ಉರ್ಸ್ತಾವ್ರು ಆ ಭಗವಂತನ ನೋಡಿದ್ರೆ ಸರು ನಾಷ್ಟ 15 ದಿವಸ ಕೆಲಸ ಮಾಡಿದ್ದೀನಿ ಕಣಪ್ಪ. ಇದರಲ್ಲೇ ಏರ್ಟೆಲ್ ನಿಮ್ಮ ನಂಬರ್ ಈಗ ಎಲ್ಲಿ ನೀವು ಇದೇ ಏರಿಯಾನ ಓಡಾಡೋದು ಯಾವಾಗಲೂ ಚಂದ್ರಪಟ್ಟ ಮಾಡಿಸಿ ಬ್ರೋ. ಬೇಕಾದ್ರೆ 2 ಇತ್ತು. ವಾಚು ಟ್ರಿಮ್ಮರ್ 2 ತಗೊಂಡು, ವಾಚು ಟ್ರಿಮ್ಮರ್ 2 ತಗೊಳ್ಳೋದು ಮಾಡಿಸಿದ್ರು. ಯಾವ ವಾಚು? ಫಾಸ್ಟ್ ಸರಿ ತೋರಿಸಿ ತಗೊಳತ್ತಿಗೆ ಮಾಡ್ಸಬ್ರ. ಫ್ರೀಯಾಗಿ ಸಿಗೋದು ನಿಮ್ಗೆ ಯಾಕೆ ಬರಬೇಕು? ಮತ್ತು ಇವರೆಲ್ಲ ಮತ್ತೆ ಜಿಯೋಗೆ ಮಾಡ್ತಾನೆ. ಜಿಯೋಲ್ಲಿ ಹುಡ್ಕೋಗೋದ ಮತ್ತೆ ನಿಂಗೆ ಹಂಗೇನಾರ ಆದರೆ ನನ್ನ ಕಾಂಟ್ಯಾಕ್ಟ್ ಮಾಡು. ನೀನೇ ಮಾಡ್ಕೊಡ್ತೀವಿ. ಜಿಯೋ ನಂದು ID ಇಲ್ಲ, ID ಕ್ಯಾನ್ಸಲ್ ಮಾಡಿಸ್ತೀನಿ. ID ಇರಬೇಕಲ್ಲ ಒಬ್ರು? ಹಾಂ, ಡೆಮೋ ನಂಬರ್ ಇರುತ್ತಲ್ಲ, ಡೆಮೋ ನಂಬರ್ ಸಿಮ್ ಚೇಂಜ್ ಮಾಡಿದೆ. ಒಂದೇ ವಾಚ್ ಲಾಸ್ಟ್ ಇರೋದು. ಏನು ನಿನಗೆ ನೆಟ್ವರ್ಕ್ ಸಿಕ್ಕಿರ್ತಕ ಇದಕ್ಕೆಲ್ಲ ಆಸೆ ಪಡೋದಲ್ಲ. ಅನಿಕ್ ಅದಕ್ಕೂ ಅನಿಕ್ ಅನಿದು ಯಾವುದು? ಅನಿದು ಜಿಯೋ ಅನ್ಸುತ್ತೆ. ಜಿಯೋ ಏರ್ಟೆಲ್ 2 ಇದು ಅಂತ. ನೀನು ಇಂಥದಕ್ಕೆಲ್ಲ ಆಸೆ ಪಟ್ಬಿಡ. ನಾನು ಇಂಥ ಬೇಜಾನು, ನನಗೆ ಗೊತ್ತು ಇದ್ರ ವ್ಯವಹಾರ ಎಲ್ಲವ. ಅಲ್ಲ ಒನಿ ನೆಟ್ವರ್ಕ್ ಸಿಕ್ಕಿ ಮಾಡಿಸಿ ಬೆಟರ್. ಸಿಮ್ಮು ಜಿಯೋ ನಿಂದು ಬೋಸಡಿಕೆ. ಏರ್ಟೆಲ್ ಟವರ್ ಸಿಗುತ್ತಾನ? ಹಾಂ ಸಿಗೋದಲ್ಲ ಒಂಚೂರು. ಅವ್ನು ಹೇಳಿದ್ಮೇಲೆ ಮುಗೀತು ಅಲ್ವಾನಿ. ಕಟ್ಟೆ ಮಾಡ್ದ ನಂಬರ್ ಇಸ್ಕೊಂಡಿರೋ ಸಿಕ್ಬೇಕು. ಏನೋ ಅವರು ಒಂದೊಂದ್ಸತಿಯ ಜಿಯೋ ಏನಾರ ಮಾಡ್ತಾ ಇರ್ತಾರೆ, ಆಗ ಮಾಡಿಸೋಂತೆ ಜಿಯೋದ ಅಲ್ವಾ ಬ್ರೋ? ಎಲ್ಲದಕ್ಕೂ ಹೋಯ್ತಾ ಇರ್ತಾರೆ. ನಂಬರ್ ತಗೊಂಡಿರ್ಬೇಕಾರೆ ಇವತ್ತು ಫೋನ್ ಮಾಡಿದ್ದು ಮಾತಾಡಕ್ಕಲ್ಲ. ಈಗ ಬಿಡು, ಅವ್ನು ಮಾಡ್ತಾನೆ ಮನೆಗೆ ಹೋದಾಗ ಅವನೇ. ಮತ್ತೆ ಬಿಡ್ತೀನ. ಇದು ಗಾಳಿ ಆಡ್ದಂಗೆ ಬೇಕಾಗುತ್ತೆ. ಕತ್ತಾದಾಗ ಏನೋ ನೋವಾದಾಗ ಮಾಡ್ಕೊಂಡಿ, ಹಂಗೆ ಮಾಡ್ಕೊಂಡಿರೋ ಏನು ನೋವಾಗಲ್ಲ ಬಾಬಾಯ್. ಈ ತಿಂಗಳು ಎಷ್ಟಾಯ್ತವೆ ಬ್ರೋ ಟಾರ್ಗೆಟ್? ಇನ್ನೆಷ್ಟು ಬೇಕು ಈ ತಿಂಗಳು ಟಾರ್ಗೆಟ್? ಎಷ್ಟಾಯ್ತು ಈಗ? 3 ಆಯ್ತು. ಎಷ್ಟು ಮಾಡ್ಬೇಕು ಇಲ್ಲಿ? 150. ಇನ್ನೂ 50 ಬ್ರೋ? ಕಡಿಮೆ ದಿವಸದಲ್ಲಿ ಇನ್ನೂ 50 ಹೆಂಗೆ? ಇಲ್ಲಿ ಪಾರ್ಕ್ ಹತ್ರ ಹೋಗಿ ಅಲ್ಲಿ ಬಿಡಲ್ಲ ಅನ್ಕೊಳ್ತೀನಿ. ಅಲ್ಲೇ ಬೇಜಾನ್ ಜನ ಇರ್ತಾರೆ. ಅಲ್ಲಿ 2 ಸಿಮ್ ಬೇಕಾದ್ರೆ ಮಾಡಿಸ್ತೀನಿ.
ನಮ್ಮೂರ ಹತ್ರ ಇರೋ ಕಟ್ಟಳ ಈಗ ಗೊತ್ತಿಲ್ಲ. ರೈಲ್ವೆ ಸ್ಟೇಷನ್ ಬಿಟ್ಟು ಮುಂದಕ್ಕ ಅವ್ರಿಗೂ ಗೊತ್ತಿರುತ್ತಾ? ಚಂದ್ರಪಟ್ಟಣಕ್ಕೆ ಹೋಗೋ ರೈಲ್ವೆ ಸ್ಟೇಷನ್ ಇದ್ರಪ್ಪ. ಅಣ್ಣ ದೊಡ್ಡ ನೆಟ್ವರ್ಕ್ ಬ್ರೋ. ಅದನ್ನೇ ಹೇಳ್ತಿರೋದು ನಾನು. ಇನ್ನೇನು ಇಲ್ಲ ಅಂತ ಏನಾರ ಅಂತಿದ್ದೀನ. ಅಣ್ಣಂದು ದೊಡ್ಡ ನೆಟ್ವರ್ಕ್ ಅಂತ ಅಂದ. ಅಲ್ಲಿ ಏರ್ಟೆಲ್ ವರ್ಕ್ ಆಗೋದು. ನಾನು ಜಿಯೋ ನಮ್ದಲ್ಲಿ ಹುಡುಕಿ ಆಗ್ತಲ್ಲ ಅಲ್ಲಿ. ನಮ್ಮೂರಿಗೆ ಹೋದ್ರೆ ಜಿಯೋ ಸಿಗೋದಿಲ್ಲ ಅಂತ ಸಿಗಲ್ಲ. ಅವ್ರು ಫೋನ್ ಮಾಡ್ತಿರ್ತಾರೆ. ನಮ್ಮ ಶಂಕರಹಳ್ಳಿಲಿ 2 ಇದಾವೆ, ಜಿಯೋನು ಐತಿ ಏರ್ಟೆಲ್ ಐತಿ. ಅಲ್ಲಿ ಸಿಗುತ್ತೆ ಶಂಕರಹಳ್ಳಿ. ನಮಗೆ ಜಿಯೋ ಒಂದೇ ಐಟಲ್ ಐತಿ ಜಿಯೋ. ಸರಿ, ಫೋನ್ ಮಾಡಿರಿ ಯೋಗ. ಫೋನ್ ಮಾಡಿರಿ, ಕಾಂಟ್ಯಾಕ್ಟ್ ಕೊಡು. ಅವ್ರು ಮಾಡಿಸ್ತಾರೆ. ಅವರು ಮಾಡ್ಸಿದ್ರು ಓಡಾಡ್ತಿದ್ರು. ಆಗಲೇ ಜಸ್ಟ್ ಏನಿಲ್ಲ, ಅವರು ಇರಬೇಕು. ಫೋಟೋ ಸ್ಕ್ಯಾನ್ ಮಾಡೋದು ಇದಾರೆ. ಅವ್ರಿಗೆ ಅಲ್ಲೇ ಇರ್ತಾರೆ. ನಾನು ಇನ್ನೇನು ಹೋಯ್ದಾರೆ ಅನ್ನ. ಅಲ್ಲ, ಇವ್ರು ಇರ್ಬೇಕಲ್ಲ ಅಂತ ಫೋನ್ ಕಾಂಟ್ಯಾಕ್ಟಲ್ಲಿ ಏನು ಮಾತಾಡ್ತಾರೆ? ಫೋನ್ ಕಾಂಟ್ಯಾಕ್ಟ್ ಅದೇ ಮಾಡಿ MMS ಒಂದು ತಗೋಬೇಕು. ಬಾಯ್ ಬ್ರೋ. ನಾನು ನೋಡ್ತಲೇ ಇದ್ದೀನಿ. ಅವ್ರು ಹೋದ್ಮೇಲೆ ಫೋನ್ ಇತ್ತು. ನಿಂಗೆ ಏನು ಬಂದ ಜೊತೆಗೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಇದು ನೀನು ಜಿಯೋನ ಏರ್ಟೆಲ್ ನೀವು ಜಿಯೋನ ಇದು ಗಾಯ್ಸ್, ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಅದರಲ್ಲಿ ಏನಪ್ಪ ಅಂದರೆ ಫುಲ್ ಮ್ಯಾಚ್ ಬಂದ್ಬಿಟ್ಟಿತ್ತು. ತೊಂದರೆ ಇರೋ ಒಂದು ಬೀಟ್ ಮಾಡೋದ. ಯಾವಾಗ ಮಾಡಿಸ್ತಾನಂತನ ಹೋಯ್ತದನ್ನು ಬೀಟ್ ಮಾಡ್ತೀನಿ. ಬ್ರೋ ಇದನ್ನು ಮುಗ್ತೇನ ಗಾಯ್ಸ್ ಗಾಡಿ. ಬ್ರೋ ಸಿಮ್ ಬ್ರೋ 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 ಹೋಯ್ತಾ? ಫೋನ್ ಮಾಡಿದ್ದೆ ಅವರಿಗೆ. ಹೋಯ್ತಾರಾ? ಫ್ರೀ ಕಟ್ಟಲ್ಲಿ ಫೋನ್ ಮಾಡಿದ? ಹಾಂ ಮಾಡಿದ್ರು. ಇಲ್ಲೇ ಅವರೇ ಮಾತಾಡ್ತಾರೆ. ಹಾಂ ಹಾಂ ನಂಬರ್ ವಾಟ್ಸಪ್ ಮಾಡಿದ್ರು. ಇವ್ರ ನಂಬರ್ ನಿಮ್ಗೆ ವಾಟ್ಸಪ್ ಮಾಡಲ್ಲ? ಹಲೋ, ಇದು ನಿಮ್ಮ ನಂಬರ್ ಅವರಿಗೆ ವಾಟ್ಸಪ್ ಮಾಡಿರ್ತೇನೆ. ಅವ್ರು ನಿಮ್ಮ ಅಂತಕ್ಕೆ ಬಂದು ಇದು ಮಾಡ್ತಾರೆ, ಪಿಕ್ ಮಾಡ್ತಾರೆ. ಫೋನ್ ಎತ್ತಿ. ಹಾಂ, ನಿಮ್ಮ ಅಂತಗೆ ಬರ್ತಾರೆ. ಇವಾಗಲೇ ಬರ್ತಾರೆ ಈಗ. ಸರಿ. ಹಾಂ
ಬ್ರೋ ನಂಬರ್ ಏನಂತ ಸೇವ್ ಮಾಡಿರಿ? ನಂಬರ್ ಏನಂತ ಸೇವ್ ಮಾಡಿರಿ ಅಂದ್ರೆ ಇಂಪಾರ್ಟೆಂಟ್ ಒಂದಕ್ಕೆ 75 ರೂಪಾಯಿ ಕೊಡ್ತೀನಿ ಅಂತ ಹೇಳೋರೆ. SIM ಒಂದಕ್ಕೂ ಇಲ್ಲ. ಏನಾಟಿ ಕಾರಣ? ಸುಮಾರು ಒಂದು 3-4 ಜನ. ನಾರ್ಮಲ್ ಮೆಸೇಜ್ ಇರ್ತೈತಿ. ಇದೆಯಾ ನಂಬರು? ನೋಡ್ಬೋದು. ಲಾಸ್ಟಿಗೆ 19 ಅಲ್ವಾ ಬ್ರೋ? 19. ನಿಮ್ಮ ಪವಿ ಹಾಕೊಂಡು 112 ಲಾಸ್ಟಿಗೆ ಕರೆಕ್ಟ್ ಬಂದಿದೆ ಬ್ರೋ. ಬ್ರೋ ಬಂದಿದೆ. ನಾವು ಬರಲ್ಲ, ಫೋನ್ ಮಾಡ್ಕೊಂಡು ಬಂದು ಇಲ್ಲಿ ನಾವು ಹಿಂದೆ ಒಬ್ಬರನ್ನು ಮಾತಾಡಿಸ್ತಾ ನಿಂತಿದ್ವಲ್ಲ, ಅವರು ನನ್ನ ಪ್ರಕಾರ ತುಂಬ ಕಷ್ಟಪಡ್ತಿದ್ದಾರೆ ಅನ್ನಿಸ್ತಾ ಇತ್ತು. ಏನಾರ ಹೆಲ್ಪ್ ಮಾಡಬೇಕು ಅನ್ನಿಸ್ತು. ಬಟ್ ಇವತ್ತು ನಾನು ಮಾಡೋ ಸಿಚುವೇಷನಲ್ಲಿ ಇರಲಿಲ್ಲ. ಬಟ್ ನಾಳೆ ಏನಾದರೂ ಪರವಾಗಿಲ್ಲ ಅವರಿಗೊಂದು ಹೆಲ್ಪ್ ಮಾಡೇ ಮಾಡೋಣ. ಅದು ಯಾವ ಥರ ಹೆಲ್ಪ್ ಆದರೂ ಪರವಾಗಿಲ್ಲ ಮಾಡೇ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ನಿಮಗೆ ನಾನು ಹೇಳಿದ್ದೆ ಲಾಸ್ಟ್ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ದೆ. ಯಾರ್ಯಾರು ಕ್ರಿಯೇಟರ್ ಆಗಬೇಕು ಅಂತ ಇದ್ದಾರೆ, ಫಸ್ಟ್ ಟೈಮ್ ಯಾರು ವೀಡಿಯೋ ಮಾಡಿಲ್ಲ ಅವರೆಲ್ಲ ನನ್ನ ಫಾಲೋ ಮಾಡ್ಕೊಳ್ಳಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಅಂತ. ಬಟ್ ಈ ವಿಡಿಯೋದಲ್ಲಿ ಹೇಳ್ಕೊಡೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಕೊಡ್ತೀನಿ. ನನ್ನ ಕೈಲಿ ಆದಷ್ಟು ಎಫರ್ಟ್ಸ್ ಹಾಕಿ ನಾನು ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ. ವಿಡಿಯೋ ಮಾಡೋದ್ರ ಜೊತೆ ನಿಮಗೆ ಅರ್ಥ ಮಾಡಿಸೋದು ನನ್ನ ಒಂದು ಕೆಲಸ ಅಂತ ಕೂಡ ಹೇಳ್ಬೋದು. ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ ಗೈಸ್. ನಿಮಗೆ ಹೆಲ್ಪ್ ಆಗಬೇಕು ಆ ಥರ ನಾನು ವಿಡಿಯೋ ಮಾಡೇ ಮಾಡ್ತೀನಿ ಗೈಸ್. ಗೈಸ್ ಇಲ್ಲಿ ನೋಡ್ತಿರ್ಬೋದು ನೀವು, ಹಾಸನಲ್ಲಿ ಕೂಲ್ ಆ್ಯಂಡ್ ಮಸ್ತ್ ವೆದರ್ ಇದೆ. ನೋಡೋಕ್ಕೊಂಥರ ಯಾವ ಥರ ಕಾಣಿಸ್ತಿದೆ ನೋಡಿ, ಪೀಸಾಗಿ ಸೈಕಾಗಿದೆ ಮಾತ್ರ. ಈ ಥರ ವೆದರ್ ಸಕಲೇಶ್ಪುರಕ್ಕೆ ಟ್ರಿಪ್ ಹೋದರೆ ಇನ್ನೂ ಮಸ್ತ್ ಇರುತ್ತೆ. ಜಿ ಟಿ ಅನ್ನೋ ಮಳೆಯಲ್ಲಂತೂ
ನಕ್ಕಲ್ಲೇ ನಂಗೆ ಇರುತ್ತೆ, ಮಸ್ತ್ ಇರುತ್ತೆ ಗೈಸ್. ನಮ್ಮ ಫ್ರೆಂಡ್ಸು ಕೂಡ ಪ್ಲ್ಯಾನ್ ಮಾಡಿದರು, ಬಟ್ ಪ್ಲ್ಯಾನ್ ಸ್ವಲ್ಪ ಫ್ಲಾಪ್ ಆಗಿ ನೆಕ್ಸ್ಟು ಅಂತ ಹೋಗಬೇಕು ಅಂತ ಇದ್ದಾರೆ. ನೋಡೋಣ, ಹೋದಾಗಲೂ ಕೂಡ ನಿಮಗೆ ಇನ್ನೊಂದು ಮಸ್ತಾಗಿರೋ ಒಂದು ವೀಡಿಯೋ ತಂದು ಕೊಡ್ತೀನಿ. ನನಗೆ ಕನ್ಫ್ಯೂಷನ್ ಮಾಡಿ ಇವಾಗ ಮಳೆ ಬರಂಗಿದೆ, ಮಳೆ ಸಿಗಕ್ಕೆ ಇಲ್ಲ ಬಿಟ್ಟು ನೋಡು. ನಾಳೆ ಟ್ಯಾಕ್ಟರ್ ಬರ್ತೀನಿ ಎಲ್ಲ ಜಾಗ ನಾನು ತಗೊಬರ್ತೀನಿ ಸುಮಾರು. ಅರ್ಧಕ್ಕೆ ಸಿಗಾಕತಿ ಆಮೇಲೆ ಕೊಡ್ತೀಯ ಅಲ್ಲ, ಈಗ ಮನೆ ತನಕ ಬರ್ತೀಯ? ಹೌದೌದಾ, ಚಾರ್ಜರ್ ಇಲ್ಲಿಂದ ಒಳ್ಳಿದ್ಮೇಲೆ ಹೋಗ್ಬೋದು ರೈಟಿಗೆ ಒಂದು ರೋಡು, ರೈಟಿಗೆ ಒಂದು ಸತಿ ಒಳ್ಳಿದ್ರೆ ಸೀದಾ ರೋಡು, ಅದಾದ್ಮೇಲೆ ಲೆಫ್ಟು. ಆ ರೋಡಲ್ಲಿ ಸೀದಾ ಹೋದ್ರೆ ನಮ್ಮ ಮನೆ. ಹೇಳೋದಿದ್ದೀವಿ ಹೊಡೆಯುತ್ತೆ ಶಾಂತಿಯಲ್ಲಿ. ನಾನು ಈಗ ನೋವು ಮಾಡ್ಬಿಡಿ ಅಂತ ಹೇಳಿದ್ರೆ ಇವಾಗ ಸಖತ್ತಾಗಲ್ಲ. ಒಳ್ಳೆ ಹುಡುಗನ ಎಲ್ಲನೂ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಇದೆಲ್ಲ ತಿರುಗಾಡಿದಿ ಹಂಗಾರ ನೀನು ಒಳ್ಳೆ ಹುಡುಗ ಅಂತಲ್ಲ, ಒಳ್ಳೆ ಹುಡುಗ ಅಂತ ರೆಕಾರ್ಡಲ್ಲಿ ಐತೆ, ತೋರಿಸ್ತೀನಿ. ಗೈಸ್, ಇದು ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಬಟ್ ನೀವು ಮಾತ್ರ ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡದಿರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನಮ್ಮನ್ನು ನೋಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನೀವಿದ್ರೇ ನಾವು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂದರೆ ಎಡಿಟಿಂಗ್ ಬಗ್ಗೆ ಹೇಳಿದ್ದೆ ಅಥವಾ ಕ್ರಿಯೇಟರ್ ಬಗ್ಗೆ ಹೇಳಿದ್ದೆ. ಆ ಕ್ರಿಯೇಟರ್ ಯಾವ ಥರ ಆಗಬೇಕು, ಕ್ರಿಯೇಟರ್ ಆಗಬೇಕು ಅಂದರೆ ಏನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡೈಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬೈ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.